ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ನಿಮ್ಮ ಜೊತೆ 3 ಡೇಸ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅಂತಂದರೆ ಸ್ಯಾಟರ್ಡೇ ಮತ್ತು ಸಂಡೇ 3 ಡೇಸ್ ವ್ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ. ಸ್ವಲ್ಪ ನನಗೆ ಕೋಲ್ಡ್ ಆಗಿದೆ, ಸೊ ವಾಯ್ಸು ಆ ಕಡೆ ಈ ಕಡೆ ಕೇಳಿಸ್ತಿರ್ಬೋದು. ಸೊ ಸಾರಿ, ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅನ್ಕೋತೀನಿ. ಸೊ ಇದು ನಮ್ಮನೆ ಹಿತ್ತಲಲ್ಲಿ ಹೂ ಬಿಟ್ಟಿತ್ತು, ಸೊ ಅದನ್ನೆಲ್ಲ ಬಿಡಿಸ್ಕೊಂಡ್ಬಂದಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಕನಕಾಂಬರ ಮತ್ತು ಕಾಕ್ಟ ಹೂವು ಅಂತ ಹೇಳ್ತೀವಿ, ಅಲ್ಲಿ ವೈಟ್ ಕಲರ್ ಹೂ ಇರೋದನ್ನು. ಸೊ ಇದನ್ನು ಬಿಡಿಸ್ಕೊಬಂದು ನಾಳೆ 3ನೇ ಶ್ರಾವಣ ಶನಿವಾರ ಇರೋದ್ರಿಂದ ಪೂಜೆ ಮಾಡೋಣ ಅಂತ ಹೂವನ್ನ ಕಟ್ಟಿಡ್ತಿದ್ದೀನಿ. ಸೊ ಕಟ್ಟಿ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಸೊ ಕಟ್ಟಾದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನಾಳೆ ಪೂಜೆಗೆ ಅಂತ. ಅದನ್ನು ಯಾವುದನ್ನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಈ ಬೆಳಗ್ಗೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಏರ್ ಫಾಲ್ಗೆ ಅಂತ ನಾನು ಯೂಸ್ ಮಾಡಿರೋ ರೆಮಿಡಿ ಯಾವುದು ಅಂತ. ಸೊ ಅದನ್ನೆಲ್ಲ ವೇಸ್ಟ್ ಮಾಡಲ್ಲ, ನಾನು ಹೇರ್ ಪ್ಯಾಕಾಗಿ ಯೂಸ್ ಮಾಡ್ಕೋತೀನಿ ಅಂತ ಹೇಳಿದೆ. ಸೊ ಇವಾಗ ಅದನ್ನು ನಾನು ಏರ್ ಪ್ಯಾಕ್ ಥರ ಮಾಡ್ಕೊಂಡು ಇವಾಗ ಏರ್ಗೆಲ್ಲ ಹಚ್ಕೋತಾ ಇದ್ದೀನಿ. ಸೊ ಈ ಥರ ಎಲ್ಲ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಒಂದು ಹಾಫ್ ಆನ್ ಅವರ್ ಎಲ್ಲ ಬಿಟ್ಟು ತಲೆ ಸ್ನಾನ ಮಾಡೋದು, ಅವಾಗ ಚೆನ್ನಾಗಿರುತ್ತೆ. ಅಂದರೆ ಏರ್ ಸ್ವಲ್ಪ ಸ್ಮೂತಾಗಿ ಆಗುತ್ತೆ ಅಂತ. ಮತ್ತು ಇದು ಕೂಡ ವೇಸ್ಟ್ ಆಗಲ್ಲ. ನಾನು ಈ ಥರ ಯೂಸ್ ಮಾಡ್ಕೋತೀನಿ ಇದನ್ನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಸೊ ಹಂಗಾಗಿ ಶೇರ್ ಮಾಡಿಕೊಂಡೆ. ಇವಾಗ ನಾನು ಫ್ರೆಶ್ ಅಪ್ ಆಗೆಲ್ಲ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅದು ಮೆಂತೆ ಇದೆಲ್ಲ ರುಬ್ಬಿರ್ತೀವಿ ಅಲ್ವಾ, ಅದೆಲ್ಲ ಪೌಡ್ರು ಹಂಗೆ ತಲೆ ಕೂದಲಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡಾದ್ಮೇಲೆ ನೀಟಾಗಿ ಏರ್ನ ಬಾಚ್ಕೋತಾ ಇದ್ದೀನಿ. ಸೊ ನೀಟಾಗಿ ಬಾಚ್ಕೊಂಡಾದ್ಮೇಲೆ ಅದು ಇನ್ನೂ ಒತ್ತರ ತಲೆಯಲ್ಲೇ ಇರುತ್ತೆ, ಅದನ್ನು ನಿಧಾನಕ್ಕೆ ಬಿಡಿಸ್ಕೊತಾ ಇರಬೇಕು. ಸೊ ಇವಾಗೆಲ್ಲ ತಲೆಯೆಲ್ಲ ಬಾಚ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾದೆ. ನಾನು ಫ್ರೆಶ್ ಅಪ್ ಆಗಿ ತಲೆಯೆಲ್ಲ ಬಾಚ್ಕೊಂಡಾದ್ಮೇಲೆ ನಾನು ನಿಮಗೆ ಹೂ ಕಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಮುಡ್ಕೋತಾ ಇದ್ದೀನಿ. ನಾವು ಕಟ್ಟಿರೋ ಹೂವನ್ನ ಮುಡ್ಕೊಳ್ಳೋದ್ರಲ್ಲಿ ತುಂಬ ಖುಷಿಯಾಗುತ್ತೆ ಅಲ್ವಾ, ಯಾಕಂದರೆ ನಾವೇ ಕಟ್ಟಿದ್ದೀವಿ ಅನ್ನೋದೊಂದು ಫೀಲ್ ಇರುತ್ತೆ. ಸೊ ನನಗೂ ತುಂಬ ಇಷ್ಟ. ಸೊ ನಾನು ಹೂ ಕಟ್ಟೋದನ್ನೆಲ್ಲ ಕಲ್ತ್ಕೊಂಡಿದ್ದು ನಮ್ಮ ಅಮ್ಮ ಮತ್ತು ಅಪ್ಪನಿಂದ, ಅವರೇ ಹೇಳಿ ಕಲಿಸಿದ್ದು. ಸೊ ನಾನು ಮನೇಲಿ ಪೂಜೆ ಮಾಡಿರೋ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಜಸ್ಟ್ ಇದೊಂದು ಕ್ಲಿಪ್ಪಿಂಗ್ ಇತ್ತು. ನಮ್ಮ ಮನೆ ತುಳಸಿ ಗಿಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದೇ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ರೈಸ್ ಬಾತ್ ಮಾಡಿದ್ದೆ. ಸೊ ತಿಂಡಿ ಎಲ್ಲ ತಿಂದಾದ್ಮೇಲೆ ಇವತ್ತು ಶ್ರಾವಣ ಶನಿವಾರ ಅಲ್ವಾ, ಸೊ ಹಂಗಾಗಿ ಉತ್ಸವ ಬರುತ್ತೆ ನಮ್ಮ ಮನೆ ಬೀದಿಗೆ. ಸೊ ಶನ್ಮಂತಪ್ಪ ಅವರು ಬರ್ತಾರೆ. ಸೊ ಆ ದೇವರಿಗೆ ಪೂಜೆ ಎಲ್ಲ ಕೊಟ್ಬಿಟ್ಟು ಬಂದೆ. ಪೂಜೆ ಎಲ್ಲ ಸೊ ಸ್ಯಾಟರ್ಡೇ ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ, ಅಂತಂದರೆ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಮಾಮೂಲಿ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಸೊ ಅವಳ ಜೊತೆ ಮಾತಾಡ್ತಿದ್ದೆ. ಹಂಗೆ ಅವಳು ಸ್ವಲ್ಪ ಪ್ರಾಡಕ್ಟ್ ಎಲ್ಲ ತರಿಸಿದ್ಲಂತೆ. ಸೊ ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ಲು. ಮತ್ತು ಏರ್ ಪ್ಯಾಕ್ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಇದನ್ನೆರಡನ್ನೂ ತರಿಸಿದ್ಲಂತೆ. ಸೊ ಇದು ಚೆನ್ನಾಗೈತೆ ಅನ್ಕೊ ಹೇಳ್ತಿದ್ಲು. ಸೊ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಹಂಗೆ ಮೀಶೋದಲ್ಲಿ ಫ್ರಿಜ್ ಆರ್ಗನೈಸ್ ಬಾಕ್ಸಸ್ನ ತರಿಸಿದ್ಲು. ನಾನು ರಿವ್ಯೂ ಕೊಟ್ಟಿದ್ದೀನಿ, ಚೆಕ್ ಮಾಡಿ ನೋಡಿ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಪ್ರಾಡಕ್ಟ್ ಬಂದ್ಬಿಟ್ಟು ಹೇರ್ ಪ್ಯಾಕ್ ಆಗಿದೆ. ಸೊ ಇದನ್ನು ಆಲ್ರೆಡಿ ನೀವು ತುಂಬ ಜನ ವೀಡಿಯೋಸಲ್ಲಿ ನೋಡಿರಬಹುದು. ಸೊ ನಾನು ನನ್ನ ಫ್ರೆಂಡ್ ಯೂಸ್ ಮಾಡಿರೋ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಇದು ಬಂದ್ಬಿಟ್ಟು ಸ್ಟೆಮಿಯೋ ಅವ್ರ ಕಂಪ್ನಿ ಅವ್ರದ್ದು. ನೋಡ್ತಾ ಇರ್ಬೋದು ನೀವು, ಅಲ್ಲಿ 5 ಪ್ರಾಡಕ್ಟ್ ಏನೋ ಕಳಿಸಿದ್ದಾರೆ. ಇದೆಲ್ಲ ಫ್ಲವರಲ್ಲಿ ಪೌಡ್ರ್ ಮಾಡ್ಕೊಂಡಿರೋದೆ. ಸೊ ಇದನ್ನು ಏರ್ ಪ್ಯಾಕಾಗಿ ಯೂಸ್ ಮಾಡಬಹುದು ಅನ್ಕೋತೀನಿ. ಸೊ ಏರು ತಿಕ್ಕಾಗೋಕ್ಕೆ ಮತ್ತು ಸ್ಟ್ರಾಂಗ್ ಆಗೋಕ್ಕೆ, ಸ್ವಲ್ಪ ಉದ್ದ ಬೆಳೆಯೋಕ್ಕೆ, ಏರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ ಯೂಸ್ ಮಾಡುತ್ತೆ ಅಂತ ಅನ್ಕೋತೀನಿ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಈ ಪ್ರಾಡಕ್ಟು ಟ್ರೈ ಮಾಡಿ ನೋಡಿ, ಅಂತಂದರೆ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತಾ ಏನು ಅಂತ ನೋಡಿಕೊಂಡು ಮಾಡ್ಬೋದು. ಯೂಸ್ ಆಗುತ್ತೆ, ಎಲ್ಲ ಪ್ರತಿಯೊಂದು ಏರ್ಗೂ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಂದ್ಬಿಟ್ಟು ಸೀಗೆಕಾಯಿ ಪೌಡರು. ನಾನು ಆವಾಗಲೇ ಹೇಳಿದೆ, ಸೀಗೆಕಾಯಿ ಪೌಡರ್, ಐವಿಸ್ಕಸ್, ಆಮ್ಲ ಪೌಡರ್, ರೀತಾ ಪೌಡರ್ ಮತ್ತು ಬೃಂದರಾಜ್ ಪೌಡರ್, ಇಷ್ಟನ್ನು ಪೌಡರ್ಸ್ ಆಗಿದೆ. ಸೊ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಿದ್ದೀವಿ. ಪ್ಯೂರಾಗೆ ಕೂಡ ಬರುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ನಾನೇನು ನಿಮ್ಮನ್ನು ಯೂಸ್ ಮಾಡಲೇಬೇಕು ಅಂತ ಹೇಳ್ತಿಲ್ಲ, ಬಟ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇದು ಪ್ರಮೋಷನ್ ವಿಡಿಯೋ ಕೂಡ ಅಲ್ಲ, ಜಸ್ಟ್ ನನ್ನ ಫ್ರೆಂಡ್ ಇದನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಯೂಸ್ ಆಗ್ತಿದೆ ಅನ್ನೋದಕ್ಕೋಸ್ಕರ ನಿಮಗೂ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ನಿಮಗೇನಾದರೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಅಷ್ಟೇ. ಬೇಕು ಅಂತಂದರೆ ಈ ಪ್ರಾಡಕ್ಟ್ ಬಗ್ಗೆ ನೀವು ರಿಸರ್ಚ್ ಕೂಡ ಮಾಡ್ಬೋದು, ಇಲ್ಲ ಲಿಂಕ್ ಬೇಕು ಅಂತಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ತೋರಿಸಿರೋ ಪ್ರಾಡಕ್ಟ್ ಎಲ್ಲನೂ ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ಇದನ್ನು ನೀವು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ
ಇದನ್ನು ಏರ್ ಪ್ಯಾಕಾಗಿ ಯೂಸ್ ಮಾಡೋದು. ಮತ್ತು ಇದನ್ನು ಒಂದು ಮಂತಲ್ಲಿ ಒಂದು 2 ಆದರೂ 3 ಟೈಮ್ಸ್ ಆದರೂ ಯೂಸ್ ಮಾಡಬೇಕು. ಆವಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅಂದರೆ ಒಂದೇ ಮಂತ್ಗೆ ಬರುತ್ತೆ ಅಂತ ನಾನು ಹೇಳಲ್ಲ, ಒಂದು 2-3 ಮಂತ್ಸ್ ಆದರೂ ಬೇಕಾಗುತ್ತೆ. ಸೊ 1 ಮಂತ್ಗೆ 3 ಟೈಮ್ಸ್ ಆದರೂ ಯೂಸ್ ಮಾಡಿ. ಮತ್ತು ಈ ಪ್ರಾಡಕ್ಟ್ ಬಂದುಬಿಟ್ಟು ಸ್ಟೆಮಿನಾ ಅವ್ರದ್ದೇನೆ ಇದು ಕೂಡ, ಬಟ್ ಇದು ಫೇಸ್ ಪ್ಯಾಕು. ಫೇಸಲ್ಲಿ ಏನಾದರೂ ಪಿಂಪಲ್ಸ್ ಆಗಿದರೆ ಸ್ವಲ್ಪ ಗ್ಲೋ ಬರಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ರೋಸ್ ಪೆಟಲ್ ಪೌಡರು ಮತ್ತು ಸ್ಯಾಂಡಲ್ ಪೌಡರು ಇದೆ. ಮತ್ತು ಇದು ಬಂದುಬಿಟ್ಟು ಮುಲ್ತಾನಿ ಮಿಟ್ಟಿ ಪೌಡರ್ ಅಂತ. ಇದು ಕೂಡ ಚರ್ಮದಲ್ಲಿರೋ ಕಳೆಗಳು, ಆಯಿಲ್ ಅಂಶನ ರಿಮೂವ್ ಮಾಡೋದ್ರಲ್ಲಿ ವರ್ಕ್ ಮಾಡುತ್ತೆ. ಚೆನ್ನಾಗಿರೋ ಪ್ರಾಡಕ್ಟ್ ಏನು. ಮತ್ತು ಆರೆಂಜ್ ಫೀಲ್ ಪೌಡರ್ ಅಂತ. ಇದನ್ನು ನೀವು ಗೂಗಲಲ್ಲಿ ರಿಸರ್ಚ್ ಮಾಡಿ, ಅವಾಗ ತುಂಬ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡೋದು, ಅದರಿಂದ ಏನು ಬೆನಿಫಿಟ್ ಅಂತ. ಸೊ ಇದು ಬಂದುಬಿಟ್ಟು ಮಂಡೇ ವ್ಲಾಗ್ ಆಗಿರುತ್ತೆ. ಮಂಡೇ ಬಂದುಬಿಟ್ಟು ಕೃಷ್ಣ ಜನ್ಮಾಷ್ಟಮಿ ಇತ್ತು ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಮೈಸೂರಲ್ಲಿ ನನಗೂ ಕೆಲಸ ಇತ್ತು. ಹಂಗಾಗಿ ನಾನು ನಮ್ಮ ಅತ್ತಿಗೆ ಇಬ್ಬರೂ ಮೈಸೂರಿಗೆ ಹೋಗಿದ್ವಿ. ಅಲ್ಲೇನೇ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಬಂದುಬಿಟ್ಟು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ದೇವ್ರ ದರ್ಶನ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು. ಆರಾಮಾಗಿ ಅಂದರೆ ಸ್ವಲ್ಪ ರಶ್ ಇತ್ತಂತೆ, ಜಾಸ್ತಿ ರಶ್ ಏನಿರಲಿಲ್ಲ. ಹಾಗಾಗಿ ಆರಾಮಾಗಿ ದೇವ್ರನ್ನ ದರ್ಶನ ಮಾಡಿದ್ವಲ್ಲ ಅಂತ ಖುಷಿ ಆಯಿತು ಅಷ್ಟೇ. ನಿಮಗೂ ದೇವ್ರ ದರ್ಶನ ಆಗಲಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ ತುಂಬ ಜನ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡಿಸ್ತಾಯಿದ್ರು. ಸೊ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಆಗಿರ್ಬೋದು, ಪೂಜೆ ಆಗಿರ್ಬೋದು ಎಲ್ಲನೂ ಕೂಡ. ಸೊ ಹಿಂಗೆಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ವಾಪಸ್ ರಿಟರ್ನ್ ಊರಿಗೆ ಬಂದ್ವಿ. ಸೊ ನಾನಿನ್ನು ನಮ್ಮ ಊರಿಗೆ ಹೋಗಲಿಲ್ಲ, ನಮ್ಮ ಅತ್ತೆ ಊರಿಗೇ ಬಂದೆ. ಸೊ ನಮ್ಮ ಇನ್ನೊಬ್ಬ ಕೂಡ ಇಲ್ಲಿಗೇ ಬಂದಿದ್ರು. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಅವ್ರ ಊರಿಗೆ ಹೋದರು. ಸೊ ನಾನು ನಮ್ಮ ಅತ್ತಿಗೆ ಊರಲ್ಲೇ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಅತ್ತಿಗೆ ಮನೆ ಹೋಮ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.